ಏನ್ಪ ಬಾಳಪ್ಪಣ್ಣ ಒಳಗಿದ್ರೆ ಹೊರಗೆ ಬರೋಂದ್ರಾಗ್ರಿಪ್ಪ. ಹಲೋ ತಂಗಿ, ಯಾರು ಅವ್ರ? ಅಣ್ಣ ನಿಮ್ಮ ತಂಗಿ ಗಂಗಾ ಇದ್ದೆ ನೋಡಪ್ಪ. ತಂಗಿ ಲಮಾಣ್ಯಕ್ಕೆ ಯಾರು ಕಟ್ಗಿವರಿ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ನಾಳೆ ಬಂದು ರೊಕ್ಕ ಒಯ್ವ. ಅಣ್ಣ ನಾನು ಲಂಬಾಲೆಕಲ್ಲ, ಹೊರಗೆ ಬಂದ ಚಂದಾಗೆ ಗೊತ್ತ ಹಿಡಿದು ತಂಗಿ ಮಾತಾಡ. ಅಗಸ್ರಾಕಿ ಆದ್ರೆ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ನಾಳೆ ಬಂದು ರೊಕ್ಕ ಒಯ್ವ. ಅಣ್ಣ ಅಕ್ಕಿವ ಅಲ್ಲ, ಹೊರಗೆ ಬರೋಂದ್ರಾಗ್ರಿ. ಹೋ ಹೋ ತಂಗಿ ಗಂಗಾ ಅಣ್ಣವಾ? ಹೌದಣ್ಣ. ಯಾಕೆ ತಂಗಿ ಯವ್ವ ಹಿಂಗ್ ಈ ಪರಿಸ್ಥಿತಿ? ಅಣ್ಣ ಹಾ ನೋಡಪ್ಪ ಅಣ್ಣ, ನಿನ್ನ ಮಾತನ್ನು ಕೇಳಿ ತಂಗಿ ಆ ಮೇಲ್ಮೇಲೆ ಸಂಜ್ಞಾನ ಸಂಘ ಮಾಡಿದ್ದಕ್ಕಾಗಿ ಹಾ ಅಣ್ಣ ನನ್ನ ಗಂಡ ಭಾವ ಮೈದರ ಕೂಡಿಕೊಂಡು ಹುಟ್ಟಂತ ಪೀತಾಂಬರ ತೊಟ್ಟಂತ ಜರದರವನ್ನು ಕಸಿದುಕೊಂಡು ಕೊಳರಲ್ಲಿ ಇರುವಂತ ಮಂಗಲಸೂತ್ರವನ್ನು ನನ್ನ ಅಣ್ಣ ಕಸಿದುಕೊಂಡು ನನ್ನನ್ನಾದ್ರೂ ಹೊರಗೆ ಹಾಕಿದ್ರು. ಇನ್ನು ಮುಂದೆ ಅಣ್ಣ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ತಂಗಿ ಹಾ ನಾಳೆ ಮಂಗಳವಾರ ಹುನಿ ಐತಿ ತಂಗಿ. ಎಲ್ಲ ಗುಂಡಕ್ಕೆ ಹೋಗ್ತಾರ ತಂಗಿ. ಹೋಗು ಬರೋರ್ ಕೈಯ ಒಂದು 10 ರೂಪಾಯಿ ಕೊಡ್ತಂಗಿ. ಒಂದು ಹಡ್ಲಿಗೆ ತಂದು ಕೊಡ್ತಾರ ತಂಗಿ. ಅಕ್ಕಲಿಗೆ ಜೋಗವ ಅಕ್ಕಲಿಗೆ ಜೋಗವ ಅಂತ ನಡ್ಬಿಡ್ತಂಗಿ. ನೀನು ವಾಟ್ ಅಂದ್ರೆ ಏನು ಒಬ್ಬ ಹಾಕಿದ ದ್ಯಾಮೋನ್ ಜಾತ್ರೆ ಆಗಿ ಹೋಗತ್ತೆ. ಅಣ್ಣ ನಾನು ನಿನ್ನ ಒಡ ಹುಟ್ಟಿದ ತಂಗಿ ಆಗಿದ್ರೆ ಇಂಥ ಮಾತ ನೀನು ಮಾತಾಡ್ತಿರ್ಕಿಲ್ಲ ಅಣ್ಣ. ಇರ್ಲಿ, ಇನ್ನು ಮುಂದೆ ಆ ಮೇಲ್ಮೇಲೆ ಸಂಜ್ಞಾನನ್ನು ನನಗೆ ಭೇಟಿ ಮಾಡಿಸೋಂತ್ರಾಗ್ರಿ. ತಂಗಿ ಭೇಟಿ ಮಾಡಿಸಬೇಕಲ್ವಾ? ಹೌದ್ರೇನ? ಹೌದು ತಂಗಿ, ಭೇಟಿ ಮಾಡಿಸ್ತಡಿ. ಓದರ್ತ ನೀವ ಸಂಗಪ್ಪಣ್ಣ ಹೌದು ಮಿತ್ರ. ಯಾಕು ಗೆಳೆಯ? ಏನು ಮಿತ್ರ, ಯಾಕೆ ಅನ್ನೋದು ಏನು? ತಂಗಿ ಪರಿಸ್ಥಿತಿ ನೋಡ್ರ ಏನು ಹೇಳಿಪ್ಪ. ತಂಗಿ ಕರ್ಕೊಂಡು ಬಂದಂತ ಗೆಳೆಯ ಮನೆ ಕರ್ಕೊಂಡು ಹೋಗ್ಬಿಡಪ್ಪ. ಯಾರು ಗಂಗಾ? ಏನು ಗಂಗಾ? ಯಾಕು ಗಂಗಾ ಈಗ ಆಗಲಿಕ್ಕೆ ಪರಿಸ್ಥಿತಿ ಏನು? ಸಂಘ ನನ್ನ ಗಂಡ ಭಾವ ಮೈದರ ಕೂಡಿಕೊಂಡು ಸಂಘ ನನ್ನನ್ನು ಹೊರಗೆ ಹಾಕಿದ್ದಾರೆ. ಇನ್ನು ಮುಂದೆ ಸಂಘ ನಾನು ಎಲ್ಲಿ ಹೋಗಲಿ, ಸಂಘ ಏನು ಮಾಡಲಿ? ನೋಡು ಗಂಗಾ, ನೀನು ಎಲ್ಲಿಗೆ ಯಾಕೆ ಹೋಗ್ತಿ? ನಿನ್ನ ತವರ ಮನೆಗೆ ಹೋಗು. ಹೌದು, ನಿನಗೆ ಬೇಕಾದ್ದು ನಾನು ಕೊಟ್ಟು ನಡೆಸುತ್ತೇನೆ ಗಂಗಾ. ಸಂಘ ತವ್ರ ಮನೆಗೆ ಹೋಗಬೇಕು. ಹೌದು ಗಂಗಾ. ನೋಡು ಸಂಘ, ಹೆಣ್ಣು ಕೆಟ್ಟರೆ ತವ್ರ ಮನೆ, ಹೊಣ್ಣ ಕೆಟ್ಟರೆ ಪತ್ತಾರ ಮನೆಗೆ ಅಂದ ಹಾಗೆ ಸಂಘ ನಾನಾದ್ರೂ ನನ್ನ ತವ್ರ ಮನೆಗೆ ಹೋಗುತ್ತೇನೆ. ಹೌದು ಗಂಗಾ. ಆದರೆ ಆ ಬೈಲ್ವಾಡ ಕ್ರಾಸ್ ತನಕ ಆ ಬಾಳಪ್ಪಣ್ಣನ ಕಳಿಸುವಂತರಾಗ್ರಿ. ಯಾವಳ್ಳದು ಗಂಗಾ, ಕಳಿಸಿ ಕೊಡುತ್ತೇನೆ. ಆಗ್ಲಿ ಸಂಘ. ನೀನು ಒಬ್ಬಕ್ಕೆ ಹೋಗುದು ಬೇಡ ಗಂಗಾ. ನಿನ್ನ ಜೊತೆಯಲ್ಲಿ ನನ್ನ ಜೀವದ ಗೆಳೆಯ ಬಾಳನನ್ನು ಕಳಿಸಿ ಕೊಡುತ್ತೇನೆ. ಆಗ್ಲಿ ಸಂಘ. ಏನು ಬಾಳಣ್ಣ? ಆ ಗಂಗಾನಾದ್ರೂ ಅವರ ತವರ ಮನಿ ಮಠ ಕಳಿಸಿ ಬರುವಂತನಾಗು. ಆಗ್ಲಿ ಮಿತ್ರ, ಕಳಿಸಿ ಬರ್ತೀನಿ. ಏನ್ಪಾ ಬಾಳಪ್ಪಣ್ಣ? ಅಣ್ಣ ನಾವಾದ್ರೂ ಹೋಗೋಣ ನಡ್ರಿ. ನಡಿ ತಂಗಿ, ಹೋಗುಣವ. ನೋಡ್ ತಂಗಿ, ನಿನ್ನ ತವರ ಮನಿ ಬಂತ ತಂಗಿ. ನೀ ಇತ್ತ ಹೋಗ್ ತಂಗಿ, ನಾ ಹಿಂಗ ಹೋಗ್ತೀನಿ. ಆಗ್ಲೇನ ಹೋಗುವಂತ್ರಾಗ್ರಿ. ಆಲ್ ತಂಗಿ ಅವ್ರು ನೀನ್ ತವ್ರ ಮನೆಯಾರ ನೀನು ಇಟ್ಕೊಲಿಲ್ಲ ಅಂದ್ರ ತಂಗಿ ಇಲ್ಲೇ ಇರ್ತನು, ಬಂದು ನನಗೆ ಮಾತಾಡ್ಸುವ. ಆಗ್ಲೇನಾ? ಆಲ್ ತಂಗಿ, ಹೋಗಿ ಬರುವಂತ ನಾಗ್ಯವ. ಏನು ತಮ್ಮ ಏನ್ ಪಕ್ಷ ತಗೊಂಡ್ರ? ಆ ಗಂಗನಂತೂ ಹೊರಗೆ ಹಾಕಿದಂತೆ ಆತ. ಹೌದು ಹೌದು ಅಣ್ಣ. ಏನ ಮೇಗೆ ಆ ತುಡುಗ ಸಂಜೆ ಕಡಿಮೆಕೊಂಡು ಏನು ಬೇತ ಮಾಡ್ತಿರೋ ಮಾಡಿ. ಒಳ್ಳೇದು ಅಲ್ಲ. ಅವ್ರ ಕಡ್ಲಿ ಬಾಳೆನ ತುಡುಗ ಸಂಜ್ಞಾನ ಗೆಳತನ ಬಾಳ ಐತಿ. ಆ ಬಾಳೆನ ಕರ್ಕೊಂಡು ಬಂದ ನಮ್ ಕೆಲಸ ಆಗಿ ಬಿಡ್ತತೆ. ಹೌದು 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 ಅಣ್ಣ. ಒಳ್ಳೆ ಅಂಜಿಕೆ ಅಣ್ಣ ಹುಡ್ರಿ ತಮ್ಮ ಕೊಡ್ರಿ. ನಮ್ಮ ಅಣ್ಣನ ಮೇಲೆ ಆರಾಮಿಲ್ಲ ಅಂತೇಳಿ ಆ ತುಡುಗ ಬಾಳೆನ ಕರೆದುಕೊಂಡ ಬರಿ. ಆಗ ಒಳ್ಳೇದಲ್ಲ, ಒಳ್ಳೇದು ಅಲ್ಲ. ಏ ಬಾಯ, ಬಾಳೆ ಬಾಳ. ನಮಸ್ಕಾರ ರೀ ಅಪ್ಪ. ಯಾಕ್ರಿಪ್ಪ ಸಾವುಕಾರ ನಾನು ಕರ್ಸಿರ್ಲ? ಈ ಬಡವನ ಕಡೆ ಏನ್ ಕೆಲಸ ರೀ? ಏನ ಔಷಧ ಕೊಡ್ತಿದ್ದೆ ಅಂತ. ಯಪ್ಪ ಇರ್ಪಕ್ಸ್ ಬಸ್ ಒಂದು ಕೊಡ್ರಿ. ಆ ಔಷಧ ಕೊಟ್ಟ ಒಂದು 4 ಮಂದಿ ಸತ್ರ ತಮ್ಮ, ಅಲ್ಲಿಗೆ ಬಿಟ್ಟನಿ ಅದನ್ನ. ನೋಡ್ಬೇಡ, ಆ
ಸಂಜ್ಞಾನ ಹಾ ನಮ್ ತುಡುಗ ಸಂಜ್ಞಾಗ ನಿನಗೆ ಬಹಳ ಗೆಳತನ ಐತಿ. ಹಾ ನಾವೇ ನಮ್ಮಂತ ಕೈಯಾಗ ಕೊಟ್ಟರೆ ಹಾ 10,000 ಹಣನ ಕೊಡ್ತಾನೆ. ಹಾ ಹೌದು ಹೌದು ಬಾಳಣ್ಣ, ಆ ತುಡುಗ ಸಂಜ್ಞಾನ ನಮ್ಮ ಕೈಯಾಗ ತಂದು ಕೊಟ್ಟರೆ 16 ಎತ್ತ ಹಳುವಿನ ಬಂಡಿ, ಇದು ಅಲ್ಲದೆ 100 ಕೂರು ಜಮೀನಾರು ಹಚ್ಚುತ್ತಾನೆ. ಹಾ ನೋಡ್ರಿ ಸಾವ್ಕಾರ, ಅವ್ ನನ್ನ ಗೆಳತನ ಎಂಥದು ಕುಂಡ್ರವ್ರ ಅಡ್ಡಾಡವ್ರ ಒಂದ ತಾಟ್ನ್ಯಾಗ ಊಟ ಮಾಡವ್ರ. ನೀವು ಹಣದ ಆಸೆ ಹಚ್ಚಿ ನನ್ನ ಜೀವನಕ್ಕೆ ಹೇಳ್ಯ ನಿನ್ನ ಕೈಯಾಗ ಕೊಡ್ಬೇಕ, ನನಗೆ ಯಾಕೋ ಒಂಥರ ಮನಸ್ಸು ಒಪ್ಪವಲ್ದು ನೋಡಪ್ಪ. ಮನಸ್ಸು ಓಡಿಸ್ಬೇಡ್ರಿ, ನಿಮ್ಮ ಕೈ ಮುಗಿತೀನಿ ನೋಡಪ್ಪ. ನೋಡು ಬಾಳ ಆ ಸಂಜ್ಞಾನ ಗೆಳತನ ಮಾಡಿದಿ, ಬರೀ ಅರ್ಬಿ ಕೊಡ್ಸಿದ. ಹಾ ನಮ್ಮ ಗೆಳತನ ಮಾಡಿ ನೋಡು, ಹಾ 10,000 ಅಲ್ಲಿ 20,000 ರೂಪಾಯಿ ಕೊಡ್ತಾನೆ ಬಾಳ. ಹೌದು 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 ಬಾಯ, ಆ ಸಂಜ್ಞಾನ ನಮ್ಮ ಕೈಯಾಗ ತಂದು ಕೊಟ್ಟೆ ಅಂದ್ರ ಹಾ 16 ಎತ್ತ ಹಾ ಹಳುವಿನ ಬಂಡಿ, ಹಾ ಇದು ಅಲ್ಲದೆ ಊರ್ ಮುಂದಿನ ಹೊಲಾರು ಹತ್ತುತ್ತಾನೆ. ಆಲೇಪ್ಪ ಸಾವ್ಕಾರ, ಅದು ಏನು ಅನಿಸ್ತಿರು ಅಪ್ಪ. ಓಹೋ, ಆ ಸಂಖ್ಯೆನ ಗೆಳತನ ಮಾಡಿ ಏನು ಕೊಡ್ತಿದ್ದ? ಉಡಾಕಿ 2 ಅರ್ಬಿ ಕೊಡ್ತಿದ್ದ, ಉಣ್ಣಾಕಟ್ಟು ಊಟ ಕೊಡ್ತಿದ್ದ. ಇಂಥ ಸಾವ್ಕಾರ ಕೈಯಾಗ ಅವನು ತಂದು ಕೊಟ್ಟಂಗಾದ್ರ 10,000 ಹಣ, 16 ಎತ್ತ ಹಳುವಿನ ಬಂಡಿ, 3 ಕೂರ್ಗಿ ತೋಟ. ನನ್ನ ಮುಂದೆ ಯಾರು ಯಪ್ಪ ಸಾವ್ಕಾರ ಬಿಟ್ಟು ಏನು ಮಾಡ್ಲಿದನ? ಸಾವ್ಕಾರ ಹೇಳ್ತಾನೆ ಕೇಳ್ರಿ. ಬಿಡ್ರೆ ನಿಮ್ಮ ಚಿಂತಿ, ಸಂಜ್ಞಾನ ತಂದ ಕೊಡುವುದು ನನ್ನ ಕುಡೈತಿ. ಬಿಡ್ರ ನಿಮ್ಮ ಚಿಂತೆ, ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾ ಆಡ್ರ ಮಾರ ಹಿಂಗಾಗೆ ಮತ್ತೆ ಆಗ ಬಿಯಾಕ್ತಿದ್ದ ಚಿಂತೆ ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾನ ತರುದು ನನ್ನ ಕೂಡೈತಿ. ಬಿಡ್ರೋ ನಿಮ್ಮ ಚಿಂತೆ, ಬಿಡ್ರೋ ನಿಮ್ಮ ಚಿಂತೆ, ಸಂಜ್ಞಾನ ಕೊಡುವುದು ನಂಗ ಕೂಡೈತಿ. ಬಿಡ್ರ ನಿಮ್ಮ ಚಿಂತೆ, ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾನ ತರುದು ನನ್ನ ಕೂಡೈತಿ. ನಿಮ್ಮ ಚಿಂತೆ, ಬಿಡ್ರೋ ನಿಮ್ಮ ಚಿಂತೆ, ಸಂಜ್ಞಾನ ಕೊಡುವುದು ನನ್ನ ಕೂಡೈತಿ. ವರ ನಿನ್ನ ಬುಧವಾರ ದಿನ ರಾತ್ರಿ ಸಂಜ್ಞಾನ ತರೋದು ಖಾತ್ರಿ, ಬುಧವಾರ ದಿನ ಸಂಜ್ಞಾನ ತರೋದು ಖಾತ್ರಿ, ಬುಧವಾರ ರಾತ್ರಿ ದಿನ ಸಂಜ್ಞಾನ ತರೋದು ಖಾತ್ರಿ. ಬಿಡ್ರ ನಿಮ್ಮ ಚಿಂತೆ, ಬಿಡ್ರ ನಿಮ್ಮ ಚಿಂತೆ, ಸಂಜ್ಞಾನ ತರೋದು ಕೂಡೈತಿ. ಬಿಡ್ರೋ ನಿಮ್ಮ ಚಿಂತೆ, ಬಿಡ್ರೋ ನಿಮ್ಮ ಚಿಂತೆ. ಏನ್ರಿ ಸಾವ್ಕಾರ್ರಿ, ನಿಮ್ಮ ಚಿಂತೆಯನ್ನು ಬಿಟ್ಟು ಬಿಡ್ರಿ, 300 ರೂಪಾಯಿ ರೋಗ ಕೊಡ್ರಿ. ಏನು ಬಾಳಣ್ಣ, 300 ರೂಪಾಯಿ ಅಷ್ಟೇ ಅಲ್ಲ, ಹಾ ತಗೋ ಒಂದು 500 ರೂಪಾಯಿ. ಅಲ್ಲಿ ತರ್ರಿಪ್ಪ. ಏನು ಬಾಳಣ್ಣ, ಹಾ ಯಾವ ಟೈಮಿಗೆ ಆ ಸಂಜ್ಞಾನ ಯಾವ ಟೈಮಿಗೆ ತಂದು ಕೊಡೋದು ಅದನ್ನಂತ ಹೇಳಂತ ನಾವು. ಯಪ್ಪ ಸಾವ್ಕಾರ, ಬುಧವಾರ ಮಧ್ಯರಾತ್ರಿ ತಂದು ಕೊಡ್ತೀನಿ ರೀ. ಯಾರ್ದು ಅರಿದ ಹಂಗ ಬೈಲವಾಡ ಊರ ಮುಂದೆ ಸೀಮ್ಯಾಗ ದೊಡ್ಡ ಹಲಗಿಡ್ಬೇಕು ಕುಂದ್ರಿ. ನೀವು ಸಜ್ಜಾಗಿರ್ರಿ, 3 ಸೀಟಿ ಹೊಡಿತೀನ, 3 ಸೀಟ್ಯಾಗ ಬಂದ್ರಿ ಕೊಟ್ಟು ಹೋಗ್ಕನ, ಬರ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಕನ. ಅಣ್ಣ ಇತ್ಕಡೆ ಬರಂತ ಹೇಳ್ತಾನ್ರಿ. ಬುಧವಾರ ಮಧ್ಯಾಹ್ನ ರಾತ್ರಿ ತಂದು ಕೊಡ್ತಾನಂತ. ಹೋಗುನು ನಡಿ. ಒಳ್ಳೇದು ತಮ್ಮ ಕೊಡ್ರ.
ಹೋ ಹೋ ಈ ಪತ್ರ ಮಜಕೂರು ನೋಡ್ಬೇಕಾದ್ರೆ ನಾಡ ಮೇಲ ನಾಗರ ಪಂಚಮಿ ಅಲ್ಲಿ ಊಟ ಮಾಡಿ ಇಲ್ಲಿ ಬಂದು ಕೈ ತೊಳಿ ಅಂತ ಬರೆದಿದ್ದಾಳೆ ಗಂಗಾ. ನಾನೇ ಇದೇ ಪತ್ರವನ್ನು ಉಲ್ಟಾ ಬರೆದು ಅದೇ ಸಂಗಣ್ಣ ಹಿಡ್ಕೊಂಡು ಹೋಗಿ ಅಲ್ಲಿ ಕೊಟ್ರಾಯ್ತು. ಏನು ಗೆಳೆಯ ಸಂಗಣ್ಣ? ಬಾಳನ ಹೇಳು. ನಾಡ ಮೇಲೆ ದೊಡ್ಡ ಹಬ್ಬ ನಾಗರ ಪಂಚಮಿ. ಒಂದು ಊರ್ಲಿಂದ ಒಂದು ಊರಿಗೆ ಹೆಣ್ಣು ಮಕ್ಕಳು ಕರಿಯಕ್ಕೆ ಹೋಗೋರು ಎಷ್ಟು ಮಂದಿಯೋ ಬರೋರು ಎಷ್ಟು ಮಂದಿಯೋ. ಗೆಳೆಯ ಇಂಥ ದಿವ್ಸ ಬಿಟ್ಟ ಹಿಂಡುಲಿ ಹಂಗೆ ಪುಂಡ್ರಂಗೆ ತಿರುಗುದು ಬಿಟ್ಟ ಮಿತ್ರ ನೀ ನಾಗರ ಪಂಚಮಿ ತಂಗಿ ಇಲ್ಲೇ ಉಂಡ ಅಲ್ಲಿ ಬಂದು ಕೈ ತೊಳಿ ಅಂತ ಹೇಳ ಮಿತ್ರ. ನೋಡಿ ಗೆಳೆಯ ಬಾಳಣ್ಣ, ಹಾ ಹಬ್ಬ ಆಗಲಿ, ಹಬ್ಬ ಆದ ಮಳ್ಳ ಮರುದಿವಸ ಹೋಗಿ ಬರೋಣ ಗೆಳೆಯ. ಮಿತ್ರ ನೀ ಬಂದ್ರ ಬಾ, ಬಿಟ್ರು ಬಿಡ ಮಿತ್ರ. ನಾವು ಹೊಂಟ್ ನೋಡ. ಏನೋ ಬಾಳಣ್ಣ, ಹಾ ನಾನು ಬರ್ದಿರಂದ್ರೆ ಗಂಗಾ ಸಿಟ್ಟು ಹಾಕಲ್ಲ. ಹಾ. ಗೆಳೆಯ ಆದದ್ದಾಗಲಿ ಬರ್ತೀನಿ ನಡಿಪ. ಆಗ್ಲಿ ಬಾ, ಹೋಗೋಣ ಗೆಳೆಯ. ಬಾ ತಡ್ರಿ. ತಂಗಿ ಗಂಗವ್ವ, ತಂಗಿ ಗಂಗವ್ವ. ಹಾ ಗಂಗಾ. ಸಂಘ ನಾನು ಬರೆದ ಪತ್ರ ನಿನಗೆ ಮುಟ್ಟೈತೋ ಅಥವಾ ಇಲ್ಲೋ? ಇಲ್ಲ ಗಂಗಾ, ಸಂಘ ಪತ್ರ ಮುಟ್ಟಿಲ್ಲ. ಮುಟ್ಟಿಲ್ಲ ಗಂಗಾ. ನೋಡು ಸಂಘ ಬಯಲ್ವಾಡದ ಊರಿಗೆ ಸಂಘ ನೀನು ಬರಬಾರ್ದು ಅಂತ ಹೇಳಿ ನಾನು ಪತ್ರವನ್ನು ಬರೆದಿದ್ದೆ. ಹಾ. ಆದ್ರೂ ಸಂಘ ನೀನು ಇಲ್ಲಿ ತನಕ ಬಂದಿದೀಯಾ. ಬಂದ್ರೆ ಬರ್ಲಿ, ಇವತ್ತೊಂದು ನನ್ನ ಇಲ್ಲೇ ಇದ್ದು ಸಂಘ ನಾಳೆ ಹೋಗುವಂತ ಇಲ್ಲಿರಂತ ನಾವು. ಇಲ್ಲ ಗಂಗಾ, ಹಾ ನಾನು ನನ್ನ ತಾಯಿಗೆ ಬರ್ತೇನೆ ಅಂತ ವಚನ ಕೊಟ್ಟು ಬಂದಿದ್ದೇನೆ. ಹೋಗುಂತೆ ಬಾ ಮಗ. ಗಂಗಾ, ನಾನು ಹೋಗವನೇ ನನ್ನ ಗೆಳೆಯ ಬಾಳನನ್ನು ಕೂಡ. ಹೌದ್ರಿ ಗಂಗಾ, ಬೇಗನೆ ಅಪ್ಪಣೆ ಕೊಡುವಂತಳಾಗು. ನಿನ್ನ ಜೀವದ ಗೆಳೆಯ ಬಾಳಪ್ಪಣ್ಣನ ಈ ಪತ್ರದಲ್ಲಿ ಮಜಕೂರು ನಡೆಸಿದನು. ಹಾ. ಅವ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಮೋಸದಿಂದ ಕೊಲ್ಲಕ್ ಹಚ್ಚತಿದ್ದಾನ. ಆದ್ರೂ ಸಂಘ ನೀವು ಅವನ ಜೋಡಿ ಹೋಗ್ಲೇಬೇಕು ಅಂತಿರಲ್ಲ. ಇಲ್ಲ ಗಂಗಾ, ಹಾ ನನ್ನ ಜೀವದ ಗೆಳೆಯ ಅಂತ ಮನುಷ್ಯನಲ್ಲ. ಹೌದಾ? ಇಲ್ಲ ಗಂಗಾ, ಇಲ್ಲ. ಮುಂದೆ ಹೋಗರಿ ಗೊತ್ತಾಕತಿ. ಇನ್ನು ಮುಂದೆ ನೀನು ಹಣೆ ಬರಹ ಇಲ್ಲಿ ತಕ ಅಷ್ಟೇ ಐತಿ. ಆಮಲ್ಲ ಸಂಘ ನೀನಾದ್ರೂ ಹೋಗುವಂತ ನಗು. ಆಯ್ತು ಗಂಗಾ, ಹಾ. ಅದನ್ನೇನು ತಿಳ್ಕೊಳಕ್ ಹೋಗಬೇಡ. ನನ್ನ ಹನಿ ಬಾರ್ದಾಗಿದ್ದದ್ದು ಆಗೋದ ಗಂಗಾ. ಹೌದು. ನಾನು ಹೋಗಿ ಬರ್ತೇನೆ, ನೀನು ಹೋಗು. ಸಂಘ ಹೋಗುವಂತ ನಗು. ಹೋಗ್ತಂಗಿ ನೀ ದೌಡ್ ಮೊದಲ ಮಗನ ಕೊಟ್ಟು ಹೋಗ್ತೀನಿ. ಹಾ ಹೋಗು ನಡಿ ಬಾಳಣ್ಣ. ಹಾ ಆಯ್ತು ಬಾ ಮಿತ್ರ ಈ ಕಡೆ. ಸಂಜೆ ಮಗಳ ಒಳ್ಳೇದು ಅಲ್ಲ. ಈರನ್ನ ಇರಪಕ್ಷಿ ಬಸವಂತ ಕೊಡ್ರಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆಪ್ಪ. ನಿಮ್ಮ ಮಗನಾಗಿ ಬದುಕುತ್ತೇನೆ. ಸಾವುಕಾರ, ಇದೊಂದು ಸಲ ನನ್ನ ಜೀವ ದರ್ಶಿಂದ ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಒಳ್ಳೇದು ಅಲ್ಲ. ಈರನ್ನ ಹೇಳ್ತೀನಿ ಕೇಳ್ರಿ. ನನ್ಯಾಕ ಕೊಲ್ಲ ತೇರೆ ರನ್ನ ತೇರೆ ನನ್ನ ಬಿಡ್ರಿ ಹೋಗಿ ಬಿಡ್ರಿ. ಕೊಲ
ಕೇಳಿ ನನ್ನ ಕೊಲ್ಲೋದು ಕೊಲ್ಲತೀರ ನೀರಾರ ಕೊಡರೆ ಬಂದಾರ ಕೊಲವರೆ ನೇರಾರ ಮುಖಬಿಡರೆ ನ್ಯಾಕ ಕೊಲ್ಲತೀರ ನಲ್ಯಾಕ ಕೊಲತೀರಲಿವ ಮಗನಾಗಿರತೀನೋ ನಾನ ಹಾಗೆ ಬಾಳ ಮಾಡ್ಯಾನೋ ಮೋಸ ಹಣದ ಆಸೆಗಾಗಿ ಬಾಳ ಮಾಡ್ಯಾನ ಮೋಸ ಹಣದ ಆಸೆಗಾಗಿ ಬಾಳ ಮಾಡ್ಯಾನೋ ಮೋಸ ನನ್ನಕ ಕೊಲತೀರಲ್ಲ ಮಗನಾಗಿರತೀನೋ ನಾನ. ಓ ಹೊಪ್ ಈರಣ್ಣ ಇರ್ಪಕ್ಷ ಬಸವಂತ ಕೊಡ್ರ ನನ್ನ ಕೊಲ್ಲೋದು ಕೊಲ್ತೀರಿ ಬಾಯಾಗ ಒಂದ್ ಸ್ವಲ್ಪ ನೀರಾರ ಹಾಕ್ರೋಪ್ಪ ಏ ಮಸರ ಬಾ ಆ ತುಡುಗ ಸಂಗೀತ ಕಡ್ದಿವು ಲಕ್ಷ್ಮೀ ಬಾಯ ಏನು ಬಾಯ್. ಇರ್ಪಕ್ಷ ಬಸವಂತ ಕೊಡ್ರ ಮಂಗಲ್ ಮಾಡೋಣ ಮಂಗಲ ಮಂಗಲ್ ಮಾಡು ಚಲವಣದಲ್ಲಿ ಇರಿ ಕೊಂಡ್ರವಾ ಮಂಗಲ್ ಮಾಡೋಣ ನೀನು ಮನೆಯಲ್ಲಿ ಅಡಿಕೋ ಅಲ್ಲ ನೀ ಇರುದು ಎಲ್ಲಿ ನಾನು ಕುರುಡು ಕೊಪ್ಪದ ಕೆರೆಯಲ್ಲಿ ಇರ್ತೀನಿ ಪಾಂಡನ ದಾರಿ ಅಲ್ಲ ಅಲ್ಲ ಹೋಗಿ ಬರೋದು ನಾವು ಕೊಡಪ್ಪ